ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಂಗಳೂರ್ಲಿಂದ ಕಾಶ್ಮೀರ ಮಟ್ಟ ಸೋಲೋ ರೈಡ್ ಮಾಡ್ಕೊಂಬಂದೆ. ಈಗ ಮುಂದೆ ನಮ್ಮ ದೋಸ್ತರು ಕೂಡ ಗೋಲ್ಡನ್ ಈಗಲ್ ಎಕ್ಸ್ಪೆಡಿಷನ್ ಅನ್ನುವಂಥ ಟೀಮ್ ಜೊತೆಗೆ ಗ್ರೂಪ್ ರೈಡ್ ಶುರು ಮಾಡೋರಿದ್ದೀವಿ ಫ್ರಮ್ ಸೋನ್ಮಾರ್ಗ್. ಇಲ್ಲಿ ಮಟ್ಟ ಬಂದಿರೋಂತಹ ವೀಡಿಯೋಸ್ಗಳನ್ನೆಲ್ಲ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದೆ. ಸೋಲೋ ರೈಡ್ ಸಪ್ರೇಟ್ ಪ್ಲೇಲಿಸ್ಟ್. ಇನ್ನು ಮುಂದೆ ಬರುವಂಥ ವೀಡಿಯೋಸ್ಗಳನ್ನೆಲ್ಲ ಈ ಪ್ಲೇಲಿಸ್ಟ್ನ ಹಾಕಿರ್ತೀನಿ. ಟು ವಾಚ್ ಮೈ ಪ್ರೀವಿಯಸ್ ವೀಡಿಯೋಸ್ ಆಲ್ಸೋ ಇಫ್ ಯು ಹ್ಯಾವಂಟ್ ವಾಚ್ ದೆಮ್ ಯೆಟ್. ಸೊ ಇವತ್ತು ಲದಾಖ್ ಎಂಟರ್ ಆಗ್ತೀವಿ. ಲದಾಖ್ ಫ್ಲಾಗ್ ಕಟ್ಕೊಂಡು ಶುರು ಮಾಡೋಣ ಅಂತ ರೈಡ್. ಸ್ಟಾರ್ಟ್ ಆಫ್ ಡೇ 1 ಫ್ರಮ್ ಸೋನ್ಮಾರ್ಗ್ ಟು ವಾಖಾ via Kargil. This is our lineup of bikes. This side or this side? This side. We have just started from Sonmarg and we are seeing such beautiful scenery right now. Whoa, this just looks like a pista ice cream. It feels like we can just take a spoon and take a scoop out of that hill. Some BMW 1250 GSA. ಈ ಏರಿಯಾ ಒಂದು ಸ್ವಲ್ಪ ಊಟಿ ವೈಬ್ ಕೂಡ ಆಗುತ್ತೆ. ಊಟಿ, ಕೂರ್ಗ್ ಆ ಥರ ಫೀಲ್ ಆಗ್ತಿದೆ. ಬಟ್ ಲುಕಿಂಗ್ ಅಟ್ ದ ಮೌಂಟನ್ಸ್, ದಿಸ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲಿಂಗ್. ಗೋಕರ್ಣ್ ಬ್ರಿಡ್ಜ್. Snowy mountains, we are coming closer to you. Baltal Gumri. Traffic jam in the hills. Sorry, not in the hills, mountains. Indian Army Zindabad. ಇಲ್ಲಿ ಬಿದ್ದರೆ ಪಾತಾಳಕ್ಕೆ ಹೋಗೋದು. ಮಾಸ್ಕ್ ಹಾಕೊಂಡೇನು ಕರೆ, ಬಟ್ ಸ್ಟಿಲ್ ಎಷ್ಟು ಹಾಕೊಂಡ್ರೆ ಡಸ್ಟ್ ಮುಗ್ನೆ ಹೊಂಟತಿ. ಟೈಗರ್ ಶಿವ ಮಂದಿರ್. ಪಹಾಡಿ ಪಾನಿ. They have cut through this mountain to make this road. I love Zojila. Okay, we are already at Zojila then. A small pit stop. Once again touching dirty snow. But it is very cold. ಹೆಡ್ ಶಾಟ್ ಇನ್ನೊಂದು ಹೆಡ್ ಶಾಟ್ ಹಾಕೋಣ ಯಾರಿಗ್ರೆ ಬೇಡ, ಹೊಡ್ಸ್ಕೊಂಡ್ಬಿಡ್ತೇನೆ ಬೇರೆದವ್ರಿಗೆ ಯಾರಿಗ್ರೆ ಹೊಡೆದ್ರೆ. ನನ್ನ ಬೈಕಿಗೆ ಕೊಡೋಣ ಒಂದು ಹೆಡ್ ಶಾಟ್, ಇಲ್ಲ ಶಾಟ್. ಸೊ ದಿಸ್ ಈಸ್ ಸೋಸೋ, ಹಿ ಈಸ್ ಅವರ್ ಮಾರ್ಷಲ್. Stencil bhai, we have backup petrol and all our luggage tied in this space. And this is Anil bhai. ನೀರಷ್ಟು ಮಸ್ತ್ ಬರತ್ತೆ ಕೇವ್ ಒಳಗ್ಲಿಂತ್ರ. ಐಸ್ ಒಳಗೆ ಕೇವ್ ಥರ ಆಗೈತೆ. ಸ್ನೋವಿ ಟನಲ್, ಸ್ನೋವಿ ಕೇವ್ ಇದ್ದು ಬ್ರೋ, ಇದ್ದು ಸೀನರಿ ಅಂದರೆ. ಥ್ಯಾಂಕ್ಸ್ ಫಾರ್ ಯುವರ್ ವಿಸಿಟ್. ಯು ಆರ್ ಅಟ್ Zojila, altitude 11,600 feet above sea level.
एक पोर्ट्रेट एक लैंडस्केप. ಇಂಥಲ್ಲೆಲ್ಲ ಬಂದಮೇಲೆ ಒಂದು ಟೈಪ್ ಮನುಷ್ಯನ ಈಗೋ ಕಡಿಮೆ ಆಗ್ಬಿಡುತ್ತೆ. ಮ್ಯೂಚುವಲ್ ರೆಸ್ಪೆಕ್ಟ್ ಈ ಟೈಪ್ ಆಫ್ ಥಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಆ ಸೈಡ್ಲಿತ್ರ ಬರೋರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದಾರ ಅಂತ ಗೊತ್ತಿಲ್ಲ. ಬಟ್ ದ್ಯಾಟ್ ಮ್ಯೂಚುವಲ್ ರೆಸ್ಪೆಕ್ಟ್, ದಟ್ ಥಮ್ಸ್ ಅಪ್, ದಟ್ ಸಲ್ಯೂಟ್ ದಟ್ ವಿ ಗಿವ್, ಇಟ್ ಆಲ್ ಶೋಸ್ ದ ರೈಡಿಂಗ್ ಬ್ರದರ್ಹುಡ್, ಕನ್ಸಿಡರಿಂಗ್ ಅದರ್ ರೈಡರ್ಸ್ ಆಸ್ ಅವರ್ ಬ್ರದರ್ಸ್. ಮೀನಾ ಬ್ರಿಡ್ಜ್. ನಾ ಇಲ್ಲಿ ಮ್ಯಾಪ್ ಹಾಕೋಬೇಕಾಗಿತ್ತು, ಹಾಕೊಂಡಿದ್ರೆ ಯಾವ ನದಿ ಏನು ಪ್ಲೇಸು ಅಂತ ಕಾಣಿಸ್ಬೋದಾಗಿತ್ತು. ಸೀನ್ರಿ ನೋಡ್ರಿ, ಎಂಜಾಯ್ ಮಾಡಿರಿ. 4Kನ ರೆಕಾರ್ಡ್ ಮಾಡತ್ತಿಲ್ಲ ಬಿಕಾಸ್ ಇಟ್ ಟೇಕ್ ಅ ಲಾಟ್ ಆಫ್ ಸ್ಪೇಸ್. 1080pನಾಗ ಮಾಡತ್ತೀನಿ, 1080pನಾಗ ಪೋಸ್ಟ್ ಮಾಡತ್ತೀನಿ. ಸೊ ಎನ್ಶ್ಯೂರ್ ದ್ಯಾಟ್ ಯು ವಾಚ್ ಇನ್ 1080p. ವಾವ್ ಯಾರ್ ವಾವ್, beautiful Ladakh. Meena Bridge 2, that was previously it was Meena Bridge 1, this is Meena Bridge 2. The Kargil Hospital Road, Kargil. Oh man, looking so good, amazing. ಆ ಪೆಟ್ರೋಲ್ ಹಾಕ್ಸ್ಕೊಳಕ್ಕಂತೇಳಿ ಪೆಟ್ರೋಲ್ ಬಗ್ಗೆ ಹೋದೆ, ಉಳಿದವರೆಲ್ಲರೂ ಮುಂದೆ ಹೋದರು. ಸೊ ನಾ ಹಿಂದೆ ಉಳ್ಕೊಂಡ್ಬಿಟ್ಟೆ. ನಾಟ್ ಅನ್ ಇಶ್ಯೂ, ಐ ಕ್ಯಾನ್. ಯಾಕಂದ್ರೆ ಅವ್ರು ಭಾಳ ಫಾಸ್ಟ್ ಏನು ಹೋಗಂಗಿಲ್ಲ, ಗ್ರೂಪ್ನಾಗ ಇದಾರಲ್ಲ. ಸೊ ಒಂದು ಸ್ವಲ್ಪ ನಾ ಫಾಸ್ಟ್ ಹೋಗಿ ಐ ಕ್ಯಾನ್ ಕ್ಯಾಚ್ ಅಪ್, ಬಟ್ ಐ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಓ ಸೂಪರ್. I am back with the group. I have caught up with the group again. We are currently in Dras. This village, second coldest inhabited place in the world. It had reached -20 or -30 degrees centigrade mostly. I'll put it on the screen. Just Kargil War Memorial ನೋಡಿ ಬಂದ್ವಿ. ಫೋಟೋಸ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಕೆಲವೊಂದು ಕಡೆ ಅಲ್ಲಿ ಮ್ಯೂಸಿಯಮ್ನಾಗೆಲ್ಲ ರೆಕಾರ್ಡ್ ಮಾಡೋಕ್ಕೆ ಬಿಡೋಂಗಿಲ್ಲ. ಹೊರಗಡೆದಿಂತ ಫೋಟೋಸ್ ತೊಗೊಂಡಿದ್ದೆ, ಆ ಫೋಟೋಸನ್ನೆಲ್ಲ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅಲ್ಲಿ ಮ್ಯೂಸಿಯಮ್ನಾಗ ಸೋಲ್ಜರ್ಸ್ ತಮ್ಮ ಫ್ಯಾಮಿಲೀಸಿಗೆ ಬರೆದಂಥ ಲೆಟರ್ಸಿನ ಫೋಟೋಸ್ ಹಾಕಿದ್ದಾರೆ. ಲಿಟ್ರಲಿ ಗೂಸ್ ಬಂಪ್ಸ್ ಆ್ಯಂಡ್ ಟಿಯರ್ಸ್ ಅಟ್ ದ ಸೇಮ್ ಟೈಮ್. ಹ್ಯೂಜ್ ರೆಸ್ಪೆಕ್ಟ್ ಟು ಆಲ್ ದ ಸೋಲ್ಜರ್ಸ್. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ capturing that Tiger Hill, last snowy mountain, triangle shaped sharp one, that is the Tiger Hill. It was the most difficult point to capture and our soldiers did it. Kargil War Memorial.
ಲೇ ಇನ್ನೂ 225. ಲಮ ಇವರು 102. ಎಷ್ಟು ಫಿಯರ್ಸಾಗಿ ಹರಿಲಿಕ್ಕತ್ತದ ನದಿ. ವಿ ಆರ್ ಇನ್ ಕಾರ್ಗಿಲ್ ಸಿಟಿ. ಗುಡ್ಡದ ಮೇಲಿನ ಮನೆ ಎಷ್ಟು ಚಂದ ಇದಾವಲ್ಲ. ಕ್ಯೂಟ್ 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 ಲೆಗೋ ಬ್ಲಾಕ್ಸ್ ಕತೆ. ಇಕ್ಬಾಲ್ ಬ್ರಿಡ್ಜ್. Mountains are pleasure if you drive with leisure. ಬ್ರೇಕ್ಸ್ ಎಲ್ಲ ಒಂದು ಟೈಪ್ ಸಾಫ್ಟಾಗಿ ಅಷ್ಟು ಇಫೆಕ್ಟಿವ್ ಆಗಿ ಬ್ರೇಕ್ ಮಾಡ್ತಾ ಇಲ್ಲ. ಓವರ್ ಹೀಟ್ ಆಗಿಬಿಟ್ಟದ ಬ್ರೇಕ್ಸ್ ಕೆಲವೊಬ್ರದ್ದು. ಸೊ ನಿಧಾನಕ್ಕೆ ಹೋಗ್ರಿಪ್ಪ ಅಂತಿದ್ದಾರೆ. ಇಫ್ ಯು ವಾಂಟ್ ಟು ಸ್ಟೇ ಮ್ಯಾರಿಡ್ ಡಿವೋರ್ಸ್ ಸ್ಪೀಡ್. ಇಲ್ಲಿ ಇನ್ನೊಂದೇನೋ ಬರ್ದಾರ ತಡಿ. ಪ್ರಿಪೇರ್ ಆ್ಯಂಡ್ ಪ್ರಿವೆಂಟ್, ಡೋಂಟ್ ರಿಪೇರ್ ಆ್ಯಂಡ್ ರಿಪೆಂಟ್. ಸೂಪರ್. ಎಷ್ಟಕ್ಕೊಂದು ಆಲ್ಟೋ ಕಾರ್ಸ್ ಇದಲ್ಲ ಇಲ್ಲಿ ಲದಾಖ್ನಾಗ. ಸಿಕ್ಕಾಬಟ್ಟೆ ಆಲ್ಟೋ ಕಾರ್ಸ್. ಆ್ಯಕ್ಚುಲಿ ಒಂದೇನು ಅಡ್ವಾಂಟೇಜ್ ಆಲ್ಟೋದು ಅಂತಂದ್ರೆ ಇಟ್ಸ್ ವೆರಿ ವೆರಿ ಲೈಟ್ ವೇಟ್. ಇಟ್ ಮೇ ಸೌಂಡ್ ಇಟ್ಸ್ ಅಂಡರ್ ಪವರ್ಡ್ ವಿತ್ ಜಸ್ಟ್ 800 cc or 1000 cc engine, but it's extremely lightweight. So power to weight ratio is very good. ಈಗ ಸ್ಟೀಪ್ ಕ್ಲೈಮ್ಸ್, ಆಫ್ ರೋಡ್ ಎಲ್ಲ ಮಾಡ್ತಾರೆ ಜನ. ಎಷ್ಟು ಮಸ್ತ್ ಐತಲ್ಲ ಮೇಲೆ ಗುಡ್ಡದ ಮೇಲೆ. ಖಾಲಿ ಬಾಟ್ಲ್ ಇಲ್ಲಿ ಕೊಟ್ಬಿಡು, ಒಳಗೆ ಇಟ್ಬಿಡ್ತೆ.